ಅಂದುಕೊಂಡಂತೆಯೇ ಆಯಿತು. ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಆಗಿ ಬದಲಾದ ಧ್ರುವಂತ್. ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ನಡುವೆ ಜಗಳ ಆರಂಭವಾಗಿದೆ. ಧ್ರುವಂತ್ ರಕ್ಷಿತಾ ಅವರ ವರ್ತನೆಯನ್ನು ಅಣಕಿಸಿದ್ದರಿಂದ ಕೋಪಗೊಂಡ ರಕ್ಷಿತಾ ಧ್ರುವಂತ್ಗೆ ತೀವ್ರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ನಡುವೆ ಬೆಂಕಿ ಹತ್ಕೊಂಡಿದೆ. ಇಬ್ಬರು ತದ್ವಿರುದ್ಧ ಸ್ವಭಾವ ಹೊಂದಿರುವ ಸ್ಪರ್ಧಿಗಳಾಗಿದ್ದರಿಂದ ಹೀಗೆ ಇರುತ್ತಾರೆ ಎಂಬುದರ ಬಗ್ಗೆ ಎಲ್ಲರಲ್ಲಿಯೂ ಕುತೂಹಲ ಮನೆ ಮಾಡಿತ್ತು. ವೀಕ್ಷಕರು ಅಂದುಕೊಂಡಂತೆಯೇ ರಕ್ಷಿತಾ ಮತ್ತು ಧ್ರುವಂತ್ ನಡುವೆ ಜಗಳ ಆರಂಭ ಆಗಿದೆ. ನೀವು ಯಾಕೆ ಇಷ್ಟು ಸ್ಮೈಲ್ ಮಾಡ್ತೀರಿ ಎಂದು ರಕ್ಷಿತಾ ಕೇಳಿದಾಗ, ನನ್ನನ್ನು ನಾನು ಪ್ರೀತಿಸ್ತೇನೆ ಅಂತ ಧ್ರುವಂತ್ ಹೇಳಿದ್ದಾರೆ. ನಿಮ್ಮನ್ನು ಸೀಕ್ರೆಟ್ ರೂಮ್ಗೆ ಹಾಕಿ ತಪ್ಪಾಯಿತು ಎಂದು ಬಿಗ್ ಬಾಸ್ ಸಹ ವಿಷಾದ ವ್ಯಕ್ತಪಡಿಸಿದ್ದಾರೆ ಎಂದು ಧ್ರುವಂತ್ಗೆ ರಕ್ಷಿತಾ ಹೇಳಿದ್ದಾರೆ. ನಿನ್ನ ಆಟಿಟ್ಯೂಡ್, ಬಿಹೇವ್ ಮಾಡುವ ರೀತಿ, ನಿನ್ನ ಒಳ್ಳೆಯದಕ್ಕೆ ಹೇಳಿದರೂ ನೀನು ಮಾಡುವ ವರ್ತನೆ ಸರಿಯಿಲ್ಲ ಎಂದು ರಕ್ಷಿತಾ ರೀತಿಯಲ್ಲಿಯೇ ಧ್ರುವಂತ್ ಅವರ ಹಾಗೆಯೇ ಮಾಡಿ ತೋರಿಸಿದ್ದಾರೆ. ಇದರಿಂದ ಕೋಪಗೊಂಡ ರಕ್ಷಿತಾ ಕ್ಯಾಮ್ರಾ ತೋರಿಸಿ ನಿಮಗೆ ಫುಟೇಜ್ ಬೇಕಾ ಎಂದು ಖಾರವಾಗಿ ಪ್ರಶ್ನೆ ಮಾಡುತ್ತಾರೆ. ನಂತರ ಇದೇ ರೀತಿ ಜಗಳ ಮುಂದುವರಿತಾ ಇದೆ. ರಕ್ಷಿತಾ ರೀತಿ ಯಾಕೆ ಮಾಡ್ತಿದ್ದೀರಾ, ನೀವು ರಕ್ಷಿತಾ ಆಗಬೇಕಾ, ರಕ್ಷಿತಾಗಳ ಆರ್ ಕೂಡ ನಿಮ್ಮಿಂದ ಆಗಲು ಸಾಧ್ಯ ಇಲ್ಲ ಅಂತ ಧ್ರುವಂತ್ಗೆ ರಕ್ಷಿತಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಧ್ರುವಂತ್ ಈ ಹಿಂದಿನ ಅಶ್ವಿನಿ ಜೊತೆಗಿನ ಜಗಳದ ಸನ್ನೆಯನ್ನು ಮಾಡಿ ತೋರಿಸಿದ್ದಾರೆ. ಸೀಕ್ರೆಟ್ ರೂಮ್ಗೆ ಬಂದ ತಕ್ಷಣವೇ ಧ್ರುವಂತ್ ಜೊತೆ ಹೇಗಿರಬೇಕೆಂದು ರಕ್ಷಿತಾ ತಲೆ ಚಚ್ಕೊಂಡಿದ್ರು. ಬಿಗ್ ಬಾಸ್ ಇವರಿಬ್ಬರಿಗೂ ಯಾವ ತಂಡದ ಯಾರು ಆಟ ಆಡಬೇಕು ಎಂಬುದನ್ನು ನಿರ್ಧರಿಸಲು ರಕ್ಷಿತಾ ಮತ್ತು ಧ್ರುವಂತ್ಗೆ ನೀಡಲಾಗಿದೆ. ಇವರಿಬ್ಬರ ಜಗಳ ಮುಂದುವರಿತಾನೇ ಇದೆ. ಇವರಿಬ್ಬರು ಏನೋ ಒಂದೇ ರೂಮಲ್ಲಿ ಇರೋದ್ರಿಂದ ಸ್ವಲ್ಪ ಮಾತಾಡಿಕೊಂಡು ಚೆನ್ನಾಗಿ ಆಗ್ತಾರೆ, ಮತ್ತು ಫ್ರೆಂಡ್ಸ್ ಆಗ್ತಾರೆ, ಅಣ್ಣ ತಂಗಿ ಅಂತ ಹೇಳಿ ಬಿಗ್ ಬಾಸ್ ಹಾಕಿದರೆ ಬಟ್ ಮತ್ತೆ ಅವರು ಇಬ್ಬರು ಜಗಳ ಮಾಡ್ಕೋತಾನೆ ಇದ್ದಾರೆ. ಧ್ರುವಂತ್ ಅವರು ರಕ್ಷಿತಾ ಥರ ಆ್ಯಕ್ಟ್ ಮಾಡಿಕೊಂಡು ಅವಳು ಬಿಹೇವ್ ಹೇಗೆ ಮಾಡ್ತಾಳೆ, ಅವಳ ಆ್ಯಟಿಟ್ಯೂಡ್ ಆ ಥರನೇ ಇವರು ಮಾಡಿ ತೋರ್ಸೋಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ರಕ್ಷಿತಾ ಅವರು ನನ್ನ ಫಸ್ಟ್ ಲೆಟರ್ ಆರ್ ಕೂಡ ಆಗೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಜಗಳ ಮುಂದುವರಿತಾ ಇದೆ. ನೋಡೋಣ ಯಾವಾಗ ಎಂಡ್ ಆಗುತ್ತೆ ಇವರ ಜಗಳ ಅಂತ.